ಬೆಂಗಳೂರಿನಲ್ಲಿ ಮಹಿಳಾ ಸಬಲೀಕರಣಕ್ಕೆ ವಿಭಿನ್ನ ದಾರಿಯನ್ನ ಆಯ್ಕೆ ಮಾಡಿಕೊಡಲಾಗಿದೆ. ಒಂದು ಹೊತ್ತಿನ ಊಟ ಕೊಟ್ಟರೆ ಮಹಿಳಾ ಸಮಸ್ಯೆ ಬದಲಾಗಲ್ಲ. ಹೀಗಾಗಿ ಮಹಿಳೆಯರನ್ನ ಆರ್ಥಿಕವಾಗಿ ಸದೃಢಗೊಳಿಸುವ ಕಾರ್ಯ ನಡೆದಿದೆ. ಇದರ ಎಫೆಕ್ಟ್ ವಿಮೆನ್ ಆಟೋ ಡ್ರೈವರ್ಸ್. ಮನೆ ಕೆಲಸ ಮಾಡ್ತಾ ಇದ್ದವರು, ಅಡುಗೆ ಕೆಲಸ ಮಾಡ್ತಾ ಇದ್ದವರು, ಗಾರೆ ಕೆಲಸ ಮಾಡ್ತಾ ಇದ್ದವರು, ಹೀಗೆ ಕಷ್ಟಪಡ್ತಿದ್ದ ಹೆಣ್ಣು ಮಕ್ಕಳು ಇವತ್ತು ಹೊಸ ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 110 ಮಂದಿ ಮಹಿಳೆಯರು ಒಂದೇ ಏರಿಯಾದಲ್ಲಿ ಆಟೋ ಡ್ರೈವರ್ಗಳಾಗಿದ್ದಾರೆ. ಗಂಡನ ಆಸರೆ ಇಲ್ಲದ ಮಹಿಳೆ, ವಿಧವೆ, ಓದು ಬರಹ ಗೊತ್ತಿಲ್ಲದ ಅಬಲೆ ಈಗ ಜೀವನದಲ್ಲಿ ಫೈನಾನ್ಷಿಯಲಿ ಸೌಂಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಬೆಂಗಳೂರಿನ ಹೊರವಲಯದ KR ಪುರಂ ಶಿಶು ಮಂದಿರ ಶಾಲೆ. ಈ ಶಾಲೆಯ ವಿದ್ಯಾರ್ಥಿಗಳ ತಾಯಂದಿರನ್ನ ಲೇಡಿ ಆಟೋ ಡ್ರೈವರ್ಗಳಾಗಿಸಿದೆ. ಈ ಶಾಲೆ ಖಾಸಗಿ ಕಂಪನಿಗಳೊಂದಿಗೆ ಅನುದಾನ ಪಡೆದು ಎಲ್ಲ ಮಹಿಳೆಯರಿಗೆ ನಿತ್ಯ 1 ಗಂಟೆಗಳ ಕಾಲ ಡ್ರೈವಿಂಗ್ ಪಾಠನೂ ಮಾಡಿದೆ. ಕಡೆಗೆ ಈ ಆಟೋನು ಫ್ರೀ ಆಗಿ ನೀಡಿದ್ದಾರೆ. ಇದುವೇ ಅಲ್ವಾ ದುಡಿದು ತಿನ್ನು ಎನ್ನುವ ಬಸವಣ್ಣನವರ ಕಾಯಕವೇ ಕೈಲಾಸ ಮಾತಿನ ನಿಜವಾದ ಅರ್ಥ. 2 ವರ್ಷಗಳಿಂದ ಈ ಮಹಿಳೆಯರಿಗೆ ದುಡಿಯಲು ದಾರಿ ಮಾಡಿಕೊಡಲಾಗಿದೆ. ನಿತ್ಯ 1,500 ರೂಪಾಯಿ ಸಂಪಾದನೆ ಮಾಡ್ತಾರೆ. 100 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಸಾಕು, ಚಾರ್ಜ್ ಆಗುತ್ತೆ. ಇವರು ಒಂದು ದಿನಕ್ಕೆ 130 ಕಿಲೋಮೀಟರ್ ಆಟೋನು ಓಡಿಸ್ತಾರೆ. ಮಹಿಳೆಯರು ಆಟೋ ಫೀಲ್ಡ್ಗೆ ಇಳಿಯೋದು ಅಷ್ಟು ಸುಲಭ ಇರಲಿಲ್ಲ. ಸುತ್ತಮುತ್ತಲಿನ ಪುರುಷ ಆಟೋ ಡ್ರೈವರ್ಗಳು ಕೆಲವು ಷರತ್ತುಗಳನ್ನು ಹಾಕಿ ಕಡೆಗೆ ಒಂದು ಮಾತುಕತೆ ಮೂಲಕ ಈಗ ಅಣ್ಣ ತಂಗಿಯರಂತೆ ಎಲ್ಲರೂ ಅಡ್ಜಸ್ಟ್ ಆಗಿ ಮಹಿಳೆಯರು ಆಟೋ ಓಡಿಸೋದು ಸುಲಭ ಆಗಿದೆ. ಇನ್ನು ಫಿಕ್ಸ್ಡ್ ಟೈಮಿಂಗ್ಸ್ಗೆ ಇವರು ಕೆಲಸ ಮಾಡಲ್ಲ. ಬದಲಾಗಿ ತಮ್ಮ ಕುಟುಂಬದ ಅಗತ್ಯತೆಗಳು ಮತ್ತು ತಮ್ಮ ಅಗತ್ಯತೆಗಳನ್ನು ಮುಗಿಸ್ಕೊಂಡು ಸಮಯ ಸಿಕ್ಕಾಗ ಆಟೋ ಓಡಿಸ್ತಾರೆ. ಕಾರಣ ಈ ಆಟೋಗಳನ್ನು ಉಚಿತವಾಗಿ ನೀಡಲಾಗಿದೆ. ನೀಡಿರುವ ಕಂಪನಿಗಳಿಗೆ ಆಟೋ ಮೇಲೆ ಇರುವ ಜಾಹೀರಾತುಗಳ ಮೂಲಕ ಪ್ರಚಾರ ಸಿಗುತ್ತೆ ಎಂಬ ಆಸೆ. ಆದರೆ ನಿಜಕ್ಕೂ ಅಚ್ಚರಿ ಗೊತ್ತಾ, ಅವರಿಗೆ ಪ್ರಚಾರ ಸಿಕ್ಕರೆ ಇವರಿಗೆ ಬದುಕೆ ಸಿಕ್ತು ಕಣ್ರಿ ಅಂತಾರೆ ಈ ಯೋಜನೆಯ ರೂವಾರಿ ಶಿಶು ಮಂದಿರದ ಮುಖ್ಯಸ್ಥರು ಆನಂದ್. So when we see these women suffering under the drunkard husbands, or husbands having 2-3 wives, or husbands have died, we wanted to empower them with some decent jobs. And we wanted to also train them on an entrepreneurship. So we tried with many things. Everything helped a little bit, but that was not sufficient. That was not leading anywhere. Then I was always feeling, why not they get to work to the time that they will be able to have time for their children and also time for them to earn. Then we thought, why not empower them through driving? Because Bangalore at that time I read needs a lot of drivers. Initially I thought we will go with, teach them driving and go with a cab. But after giving driving license, we found take them to go to the car is going to take long time and they can never own a car. And therefore, I approached some corporate saying that if you donate money, we'll put your company name. And each auto travels 100 kilometers per day. So in a month, 3,000 kilometers. In a year, so much. And in 5 years. So one is you get visibility for your company. The second, the public will really benefit by women having a driving. So the girls and the women who want to travel odd hours, they can always make use of them. ಮನುಷ್ಯ ಸಹಾಯ ಮಾಡುವ ಆಸೆ ಇಟ್ಕೊಳ್ಬೇಕು. ಆ ಸಹಾಯ ಸಮಯಕ್ಕೆ ಮಿತಿಯಾಗದೆ ಜೀವನ ಕಲ್ಪಿಸುವಂತೆ ಇರಬೇಕು. ಈ ಮಾತಿಗೆ ಈ ಲೇಡಿ ಆಟೋ ಡ್ರೈವರ್ಸ್ಗಳ ಸಾಧನೆಯೇ ಸಾಕ್ಷಿಯಾಗಿದೆ. ತುಂಬಾ ಬಡವರು ಇರ್ತಾರೆ ನೋಡ್ರಿ, ಅಂತವ್ರು ಕೊಡ್ತಾರೆ. ಗಂಡ ಇಲ್ದಿರೋರ್ಗೆ ಅಂತವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ತುಂಬಾ ಹೆಲ್ಪ್ ಮಾಡ್ತಾರೆ ಮೇಡಮ್. ಶಿಶು ಮಂದಿರ ಫೈನ್ ಮಾಡ್ತಾರೆ ಮೇಡಮ್, 100 ರೂಪೀಸ್. ಸ್ಕೂಲ್ ಕಡೆಯಿಂದ ಫೈನ್ ಮಾಡ್ತಾರೆ. ನೀವು ಇದಕ್ಕೆ ಮುಂಚೆ ಏನು ಮಾಡ್ತಿದ್ರಿ ಮೇಡಮ್? ನಾನು ಮೊದಲು ಕುಕಿಂಗ್ ಮಾಡಕ್ ಹೋಗ್ತಿದ್ದೆ ಮೇಡಮ್. ಯಾಕೆ ಇದಕ್ಕೆ ಬಂದ್ರಿ? ಅಲ್ಲಿ ಒಂದು ದಿವಸ ರಜೆ ಇರಲಿಲ್ಲ ಮೇಡಮ್, ಡೈಲಿ ಹೋಗ್ಬೇಕಾಯ್ತು. ಅದಕ್ಕೆ ಇದು ವ್ಯಾಪಾರ ಪರವಾಗಿಲ್ಲ. ಟ್ರೈನಿಂಗ್ ಹೆಂಗೆ ಕೊಡ್ತಾರೆ? ಇಲ್ಲೇ ಶಿಶು ಮಂದಿರಲ್ಲೇ ಸಾರಗಳು ಕೊಡ್ತಾರೆ.
ನೀವು ಆರ್ಥಿಕವಾಗಿ ಸಮಸ್ಯೆ ಎದುರಿಸ್ತಾ ಇದ್ರೆ, ಆಟೋ ಡ್ರೈವರ್ ಆಗಲು ನಿಮಗೆ ಒಪ್ಪಿಗೆ ಇದ್ರೆ, ಶಿಶು ಮಂದಿರ ಬೆಂಗಳೂರು ಬೇರೆ ಬೇರೆ ಭಾಗಗಳಲ್ಲಿ ಹಾಗೂ ಮೈಸೂರಿನಲ್ಲಿ ಉಚಿತ ಆಟೋ ತರಬೇತಿ ಹಾಗೂ ಆಟೋ ವಿತರಣೆಗೆ ಮುಂದಾಗಿದೆ. ಆದರೆ ಇದಕ್ಕೂ ಒಂದು ಷರತ್ತಿದೆ, ಅದುವೇ ನೀವು ಆರ್ಥಿಕವಾಗಿ ಕಷ್ಟದಲ್ಲಿರಬೇಕು.